ಯಾರ ಹತ್ರನೂ ನನ್ನ ದ್ವೇಷದ ಗೊತ್ತಿಲ್ಲ ಸರ್. ನಮ್ಮ ಮನೆಯವ್ರು ಇವಾಗ ಏನು ನನಗೇನು ಈ ರೌಡಿಸಮ್ ಸವಾಸನೆ ಬೇಡ ಅಂತ ಎಲ್ಲ ಬಿಟ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡು JDP ಎಲೆಕ್ಷನ್ ನಿಲ್ಬೇಕು ಅನ್ಕೊಂಡು ಅದ್ರ ಕಡೆ ಹೊಲಕ್ಕೆ ಕೊಟ್ಕೊಂಡಾಗ ಅಗ್ರಿಕಲ್ಚರ್ ಮಾಡ್ಕೊಂಡಿದ್ರು ಸರ್. ಹಂಗೆ ಬದಲಾವಣೆ ಆಗಿರೋರ್ನ ಬದುಕಕ್ಕೆ ಬಿಡಲ್ಲ ಅಂದರೆ ಜನ ಯಾರನ್ನ ಬಿಡ್ಬೋದು? ನಮ್ಮ ಮನೆಯವ್ರು ಯಾರ ಹತ್ರನೂ ದ್ವೇಷ ಕಟ್ಕೊಂಡಿಲ್ಲ ಸರ್. ನಮ್ಮ ಮನೆಯವ್ರು ಸಾವಿಗೆ ನನ್ನ SB ಮೇಡಮ್ ಅವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ ಸರ್. ನಮ್ಮ ಮನೆಯವ್ರು ಇವತ್ತು ನಮ್ಮ ಮನೆಯವ್ರಿಗಾಗಿದ್ದು ನಾಳೆ ಇನ್ನೊಬ್ರಿಗೆ ಆಗಬಾರ್ದು ಸರ್. ಅವ್ರನ್ನ ಎನ್ಕೌಂಟ್ರ್ ಮಾಡ್ಬೇಕು ಸರ್. ಇವತ್ತು ಬದಲಾಗಿರೋರ್ನ ಬದುಕಕ್ಕೆ ಬಿಡಲ್ಲ ಅಂದ್ರೆ ನಾವು ಹೆಂಗ್ ಸರ್? ನಮ್ಮ ಹೆಂಡ್ರು ಮಕ್ಳು ಗತಿ ಏನ್ ಸರ್? ಅವ್ರಿಗೆ ಯಾವ್ದೋ ಒಂದು ಸಣ್ಣ ಪುಟ್ಟ ಗಲಾಟೆ ಆದ್ರೂ ಹುಡುಗರು ಮಾಡಿದ್ರಾಗ್ಲಿ ಇಲ್ಲ ಬೇಡಪ್ಪ ಯಾರು ಗಲಾಟೆ ಗದ್ಲ ಏನೂ ಮಾಡಬೇಡ್ರಿ, ನಮ್ಮ ಮಕ್ಕಳಾಗ್ಲೇ ದೊಡ್ಡವರಾಗ್ತಾ ಇದಾರೆ, ಅವ್ರೊಂದು ಎಜುಕೇಶನ್ ಕಡೆಗೆ ತಿರ್ಕೋಬೇಕು ಅಂತೇಳಿ ಏನೊಂದು ಸಣ್ಣ ಪುಟ್ಟ ಗಲಾಟೆನೂ ಮಾಡಕ್ಕೂ ಹೋಗ್ತಿರ್ಲಿಲ್ಲ ಸರ್. ಹುಡುಗರು ಮಾಡಿದ್ರು ಅವರಿಗೂ ಬುದ್ಧಿ ಹೇಳ್ಕೊಂಡು ಎಲೆಕ್ಷನ್ ನಿಂತ್ಕೋಬೇಕು JDP ಆಡ್ಬೇಕು ಅನ್ನೋದೊಂದು ಕನ್ಸು ಇಟ್ಕೊಂಡಿದ್ರು ಸರ್. ಇದ್ರಲ್ಲಿ ಏನದು ಒಳಗೆ ಸಂಚು ಮಾಡ್ಕೊಂಡು ಅದು ಏನು ಮಾಡಿದ್ರು ಯಾರಿಗೂ ಇದಿತ್ತೋ ಏನೋ. ನಮ್ಮ ಅವ್ರ ಬೆಳವಣಿಗೆ ನೋಡಿ ಸಹಿಸಕ್ಕೆ ಆಗ್ಲಾರ್ದನ್ನೇ ಬೇಕಂತಾನೆ ನಮ್ಮ ಮನೆಯವ್ರನ್ನ ಇದು ಮಾಡಿದಾರೆ ಸರ್. ಅವ್ರ ಸಾವಿಗೆ ನೀವೆಲ್ಲರೂ ಸೇರ್ಕೊಂಡು ನನಗೆ ನ್ಯಾಯ ಕೊಡಿಸ್ಬೇಕು ಸರ್. ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಸರ್. ಅವ್ರನ್ನ ಎನ್ಕೌಂಟ್ರ್ ಮಾಡ್ಬೇಕು. ಇವತ್ತು ನಮ್ಮ ಮನೆಯವ್ರಿಗಾಗಿದ್ದು ನಾಳೆ ಇನ್ನೊಬ್ರಿಗಾಗ ಅವ್ರ ಹೆಂಡ್ರ ಮಕ್ಳ ಗೋಳ ಕಣ್ಣೀರು ಮುಟ್ಟು ನಮ್ಮ ಹತ್ರ ಏನು ಹೇಳಿರ್ಲಿಲ್ಲ ಸರ್. ನಾವು ಮೊನ್ನೆ ಊರಿಗೆ ಹೋಗಿದ್ದೀವಿ. ನಮ್ದು ಜಾತ್ರೆ ಇತ್ತು, ಮಾರಿಕಣಿವೆಯಲ್ಲಿ ಜಾತ್ರೆ ಇತ್ತು. ಆ ಜಾತ್ರೆಗೆ ಹೋಗೋಬೇಕಾದ್ರೆ ಹುಡುಗರ ಹತ್ರ ಹೇಳ್ಕೊಂಡಿದ್ರಂತೆ ಸರ್. ಯಾರು ಚಾವಳಿ ಸಂತು ಅವರೆಲ್ಲ ಯಾರ್ಯಾರು ನನ್ಗೆ ಸ್ಕೆಚ್ ಆಗ್ತಾ ಇದ್ದಾರೆ, ನಾನು ಅದನ್ನೆಲ್ಲ ಸರಿ ಮಾಡ್ಕೊತೀನಿ, ನಾನು ಅದನ್ನೆಲ್ಲ ಇದು ಮಾಡಲ್ಲ ಅನ್ಕೊಂಡು ಹಂಗೆ ಹೇಳಿದ್ರಂತೆ ಸರ್. ನನ್ನ ಹತ್ರ ಏನು ಹೇಳಿರ್ಲಿಲ್ಲ ಸರ್. ಅವ್ರು ಅದು ಎಲ್ಲಾನು ಹೇಳ್ದಾಗೆ ಹುಡುಗರು ಹೇಳ್ದಾಗ್ಲೇ ನನಗೆ ಇವಾಗ ಗೊತ್ತಾಗಿರೋದು ಸರ್. ಹೌದು ಸರ್. ನಮ್ಮ ಮನೆಯವ್ರು ಇತ್ತೀಚೆಗೆ ಯಾವುದೇ ಆದಂಥ ಗಲಾಟೆಗೂ ಹೋಗಿಲ್ಲ ಸರ್. ಸುಮ್ಮನೆ ಮರ್ಡರ್ ಕೇಸಲ್ಲೆಲ್ಲ ನಮ್ಮ ಮನೆಯವ್ರನ್ನ ಸಿಕ್ಸಿದ್ರು ಸರ್. ನಮ್ಮ ಮನೆಯವ್ರು ಒಂದು ಇವಾಗ ಹೆಚ್ಚು ಕಮ್ಮಿ ಅವ್ರು ಎಲೆಕ್ಷನ್ನಿಗೆ ಅವ್ರು ಎಂಟ್ರಿ ಆದಾಗಿಂದನೂ ಯಾವ ಗಲಾಟೆಗಾಗಲಿ ಯಾವ ಗದ್ಲಕ್ಕಾಗಲಿ ಹೋಗ್ತಾನೆ ಇರಲಿಲ್ಲ ಸರ್. ಅವ್ರು ಅಗ್ರಿಕಲ್ಚರ್ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡು ಇದ್ರು ಸರ್. JDPಗೆ ನಿಂತ್ಕೋಬೇಕು ಅನ್ನೋದೊಂದು ಅವ್ರೊಂದು ದೊಡ್ಡ ಕನಸಾಗಿತ್ತು ಸರ್. ಇದನ್ನ ಈ ಏಳಿಗೆನ ಸಹಿಸ್ಲಕ್ಕ ಆಗ್ಲಾರ್ದನೆ ನಮ್ಮ ಮನೆಯವ್ರನ್ನ ಇದು ಮಾಡಿದಾರೆ ನೋಡಿ ಸರ್. ರಾಜಕಾರಣಿಯಾಗಿ ಬೆಳಿತಾರಂತಾನೆ ಮಾಡಿದ್ದಾರೆ ಸರ್. ಅವ್ರು ಸರ್ ಮಧ್ಯಾಹ್ನ 4:15 ನನ್ನ ಮಕ್ಕಳು ಫ್ರೆಂಡ್ಸ್ ಜೊತೆ ಬ್ಯಾಡ್ಮಿಂಟನ್ ಆಡಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ರು ಸರ್. ಅದಕ್ಕೆ ನಾನು ನಿಮ್ಮ ಅಪ್ಪಾಜಿ ಪರ್ಮಿಷನ್ ತಗೊಂಡು ಹೋಗ್ರಪ್ಪ, ನನ್ನ ಕೇಳಬೇಡ್ರಿ, ನಿಮ್ಮ ಅಪ್ಪಾಜಿ ಪರ್ಮಿಷನ್ ತಗೊಂಡು ಹೋಗ್ರಿ ಅಂತ ಹೇಳಿದ್ಕೆ ನನ್ನ ಮಗ ಫೋನ್ ಮಾಡಿ ಅಪ್ಪಾಜಿ ಹಿಂಗೆ ಫ್ರೆಂಡ್ಸು ಜೀವನ್ ನನ್ನ ಮಗ ಸಣ್ಣ ಮಗ ಎಲ್ಲ ಆಡಕ್ಕೆ ಹೋಗ್ತೀವಿ ಅಪ್ಪಾಜಿ ಅಂತ. ಆಯ್ತಪ್ಪ ಹೋಗಿ ಬರ್ರಿ ಅಂದಿದ್ದು ಒಂದೇ ಲಾಸ್ಟ್ ಸರ್. ಮತ್ತೇನು ಮಾತಾಡಿಲ್ಲ ಸರ್. ಇಲ್ಲ ಸರ್. ಇವಾಗ ಸರ್ ಮನೆಯಿಂದ ರೆಡಿಯಾಗಿ ಬಿಸ್ನೆಸ್ ಅವ್ರದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಅದಿತ್ತು ಸರ್. ಇವಾಗ ಎಲ್ಲಿಗೆ ಹೋಗ್ತೀರಾ ಏನು ಮಾಡ್ತೀರಾ ಅಂತ ನಾವು ಎಲ್ಲಿ ಕೇಳಕ್ಕೆ ಆಗ್ತಿರ್ಲಿಲ್ಲ ಸರ್. ಸರ್ ದಯವಿಟ್ಟು ನನಗೆ ಇದೊಂದು ನ್ಯಾಯ ಒದಗಿಸ್ಕೊಡ್ರಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.